ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ SSP ಸ್ಕಾಲರ್ಶಿಪ್ ಅನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಮತ್ತು ಅದರ ಕೊನೆಯ ದಿನಾಂಕ ಎಂದಿದೆ ಮತ್ತು ನಿಮಗೆ ಅದಕ್ಕೆ ಬೇಕಾದ ದಾಖಲಾತಿಗಳನ್ನು ಯಾವೆಲ್ಲ ದಾಖಲಾತಿಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಈಗ ಮೊದಲನೇದಾಗಿ ನನ್ನ ಮೊಬೈಲ್ನಲ್ಲಿ SSP ಅಂತ ಟೈಪ್ ಮಾಡ್ತಾ ಇದ್ದೀನಿ. SSP ಅಂತ ಸರ್ಚ್ ಮಾಡ್ಕೊಳ್ಳಿ. SSP ಪೋಸ್ಟ್ ಮ್ಯಾಟ್ರಿಕ್ ಏನು ಬರುತ್ತೆ, ಜಸ್ಟ್ SSP ಅಂತ ಸರ್ಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜ್ ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಲಾಗಿನ್ ID ಮತ್ತು ಪಾಸ್ವರ್ಡ್ ಕೊಟ್ಟು ನೀವು ಲಾಗಿನ್ ಕೂಡ ಮಾಡ್ಕೋಬೋದು. ನಿಮಗೆ ಇದು ಬೇಡ ಅಂದರೆ ಇಲ್ಲಿ ನೋಡ್ಬೋದು, ನೀವು ಹೋಮ್ ಪೇಜ್ಗೆ ಹೋಗಬೇಕಾಗುತ್ತೆ. ನಾನು ಇದರಲ್ಲಿ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ತೋರಿಸ್ತಾ ಇಲ್ಲ. ನಂತರ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ಅಂತ 2 ಆಪ್ಷನ್ಸ್ ಬರುತ್ತೆ ಮತ್ತು ಹೊಸ ಖಾತೆಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಇಲ್ಲಿ ನಾನು ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು, ನೀವು ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಅಂತ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಹೊಸ ಖಾತೆ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಇದೆ ಮತ್ತು ನಂತರ ಇಲ್ಲಿ 2026-27ನೇ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು 11ನೇ ತರಗತಿ ನಂತರದ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ಈಗಾಗಲೇ SSP ಖಾತೆ ಇರೋರು ಇಲ್ಲಿ ಕ್ಲಿಕ್ ಮಾಡುತ್ತಾ ಇದೆ. ಇಲ್ಲಿ ನೋಡ್ಬೋದು, ನೀವೇನಾದರೂ 1ರಿಂದ 10 ಇದ್ದರೆ ಇಲ್ಲಿ ಕೆಳಗೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಇದು ಲಾಸ್ಟ್ ತಾರೀಕು ಯಾವಾಗಿದೆ ಅಂತ ನೋಡ್ಕೋದಾದರೆ ಇಲ್ಲಿ ನೋಡ್ಬೋದು, ನೀವು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಅರ್ಜಿ ಕೊನೆಯ ದಿನಾಂಕ 31/8/2026 ಕೊನೆಯ ದಿನಾಂಕವಾಗಿರುತ್ತೆ. ಎಲ್ಲ ಒಂದು ಡೇಟು ಸೇಮ್ ಇದೆ. ಅಲ್ಪಸಂಖ್ಯಾತರ ಮೆಟ್ರಿಕ್ದು ಇದು 39 ತನಕ ಇದೆ, ನೋಡ್ಕೋಬೋದು. ಅದೇ ರೀತಿ ನಿಮಗೆ ಒಂದು ದಾಖಲಾತಿಗಳು ಏನೇನು ಬೇಕು ಅಂದರೆ ಇಲ್ಲಿ ನೋಡ್ಬೋದು, ನೀವು ಮೆಟ್ರಿಕ್ ನಂತರದ ದಾಖಲಾತಿಗಳು ಬಂದುಬಿಟ್ಟು ವಿದ್ಯಾರ್ಥಿ ವೇತನಕ್ಕೆ ಖಾತೆ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ಮಾಹಿತಿ ದಾಖಲಾತಿಗಳು ಅಂದರೆ ವಿದ್ಯಾರ್ಥಿ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹಾಗೆ ಹೆಸರು ಇರಬೇಕಾಗುತ್ತೆ. ವಿದ್ಯಾರ್ಥಿ ಮೊಬೈಲ್ ನಂಬರು, ಇಮೇಲ್ ID ಮತ್ತು SSPಯಲ್ಲಿ ನೋಂದಣಿಯಾದ ಸಂಖ್ಯೆ, ವಿದ್ಯಾರ್ಥಿ ಹೆಸರಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ RD ಸಂಖ್ಯೆ ಬೇಕಾಗುತ್ತೆ. ಮತ್ತು ನೀವು ಏನಾದ್ರು ಹ್ಯಾಂಡಿಕ್ಯಾಪ್ ಇದ್ದರೆ ಅದರ UID ನಂಬರ್ ಬೇಕಾಗುತ್ತೆ. ವಿದ್ಯಾರ್ಥಿಗಳು ವಾಸವಿರುವ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರ, ಮನೆ ವಿಳಾಸ ಅಂದರೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಅನ್ನೋದು ಬೇಕಾಗುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗೆ ಒಂದು ಕಾಲೇಜಿನಲ್ಲಿ ನೋಂದಣಿಯಾಗಿರುವ P ರಿಸಿಟ್ ಅನ್ನೋದು ಬೇಕಾಗುತ್ತೆ ಮತ್ತು ಸಂಬಂಧಪಟ್ಟ ದಾಖಲಾತಿ ಈ ಕುರಿತ ಅನ್ವಯವಾದಲ್ಲಿ ಎತ್ತಿದೆ. ಮತ್ತು ನೀವೇನಾದ್ರು ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿದ್ದರೆ ಹಾಸ್ಟೆಲ್ದು ಅನ್ನೋದು ಇರಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಕುಟುಂಬ IDಯನ್ನು ಅಲ್ಲಿ ಆನ್ಲೈನಲ್ಲಿ ಕ್ರಿಯೇಟ್ ಮಾಡಿಕೊಡ್ತಾರೆ. ಇದನ್ನು ನೀವು ಇದರಲ್ಲಿ ಪೋರ್ಟಲ್ನಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ಕುಟುಂಬ ID ಅಂದರೆ ನಿಮ್ಮ ಕೋಫಂದ ಒಂದು ID ಅನ್ನೋದು ಬರುತ್ತೆ. ಆ ಒಂದು ID ಇಲ್ಲಿ ಸಿಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ನೋಂದಣಿಯಾಗಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇದರಲ್ಲಿ ನೀವು ಕ್ಲಿಕ್ ಮಾಡಿ ಇಲ್ಲಿ ನೋಂದಣಿ ಕೂಡ ಮಾಡ್ಕೋಬೋದಾಗುತ್ತೆ. ಮತ್ತು ನಿಮ್ಮ ಒಂದು ಕಾಲೇಜು ಅಂದರೆ UUCMCS ID ಅಂತ ಬರುತ್ತೆ. ಆ ಒಂದು ID ಕೂಡ ಇಲ್ಲಿ ನಿಮಗೆ ಬೇಕಾಗುತ್ತೆ. ಇವೆಲ್ಲ ಒಂದು ದಾಖಲೆಗಳನ್ನು ಇಟ್ಕೊಂಡು ನೀವು ನೆಕ್ಸ್ಟ್ ಇಲ್ಲಿ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಒಂದು ಅಪ್ಲೈ ಅನ್ನೋದು ಪೋರ್ಟಲ್ ಇಲ್ಲಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು SSP ID ಪಾಸ್ವರ್ಡು ಮತ್ತು ಕೋಡನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಈ ಒಂದು ಅರ್ಜಿ ಬಂದುಬಿಟ್ಟು 30 ತಾರೀಕು ಲಾಸ್ಟ್ ಇದ್ದರಿಂದ ನೀವು ಬೇಗನೆ ಈ ಒಂದು ಅರ್ಜಿಯನ್ನು ಹಾಕಿ ನೀವು ಒಂದು ಸ್ಟೇಟ್ ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದಾಗಿರುತ್ತೆ. ಖಾತೆ ಸೃಷ್ಟಿಸಬೇಕಂದ್ರೆ ಇಲ್ಲಿ ಖಾತೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಖಾತೆ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಂದರೆ ಪಾಸ್ವರ್ಡ್ ಬರುತ್ತೆ, ಪಾಸ್ವರ್ಡ್ ಹಾಕಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಥರ ಬಗ್ಗೆ ಏನಾದರೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾದರೆ ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ಬೇಕಾದರೆ ಕೂಡ ನೀವು ಕಮೆಂಟ್ ಮಾಡಿ, ನಾನು ಪೂರ್ತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.